ವೆಲ್ಕಮ್ ಬ್ಯಾಕ್. ಶ್ರೀರಾಮ ಸೇನೆ, ಭಜರಂಗ ದಳ, ಎಸ್ಡಿಪಿಐ, ಪಿಎಫ್ಐ ಎಲ್ಲವೂ ಕೂಡ ಬ್ಯಾನ್ ಆಗಬೇಕು. ಅಶಾಂತಿ ಸೃಷ್ಟಿಸುವಂತ ಎಲ್ಲಾ ಸಂಘಟನೆಗಳು ಕೂಡ ಬ್ಯಾನ್ ಆಗಲಿ. ದಾವಣಗೆರೆಯಲ್ಲಿ ಮಾಜಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಪ್ರಚಾರ ಸಮಿತಿ ಅಧ್ಯಕ್ಷರ ಹೇಳಿಕೆ ಇದು. ಶ್ರೀರಾಮ ಸೇನೆ ಸೇರಿಸಿಕೊಂಡಿದ್ದಾರೆ, ಭಜರಂಗ ದಳವನ್ನ ಕೂಡ ಸೇರಿಸಿಕೊಂಡಿದ್ದಾರೆ. ಅದರ ಜೊತೆಗೆ ಪಿಎಫ್ಐ, ಎಸ್ಡಿಪಿಐ ದೇಶ ವಿರೋಧಿ ಮತ್ತು ದ್ವೇಷ ಬಿತ್ತುವವರ ವಿರುದ್ಧ ಕ್ರಮ ಆಗಬೇಕು. ಸೌಹಾರ್ದತೆ ಕದಡುವಂತ ಯಾವುದೇ ಸಂಘಟನೆ ಬ್ಯಾನ್ ಆಗಬೇಕು. ಎಸ್ಡಿಪಿಐ ಹಾಗೂ ಪಿಎಫ್ಐ ಬಗ್ಗೆ ನಾವು ಸಮರ್ಥನೆಯನ್ನ ಮಾಡಿಕೊಂಡಿಲ್ಲ. ನಮ್ಮ ನಿಲುವು ಫಸ್ಟ್ ಇಂದನೂ ಕೂಡ ಒಂದೇ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಂತಲ್ಲ, ಈಗ ನೋಡಿ, ನಾವು ಹೇಳೋದು ಇಷ್ಟೇ, ಅಲ್ಪಸಂಖ್ಯಾತರು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಬಿಟ್ಟಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ ಅದು. ಆದರೆ ಪ್ರಶ್ನೆ ಇಷ್ಟೇ, ನಾವು ಎಸ್ಡಿಪಿಐ ಆಗಲಿ ಪಿಎಫ್ಐ ಅದನ್ನು ನಾವು ಸಮರ್ಥನೆ ಮಾಡಿ ಕೂಡ ಮಾಡ್ಕೊಂಡಿಲ್ಲ. ನಿಮ್ಮ ಕನಸಿನ ಬಿಸ್ನೆಸ್ ಶುರು ಮಾಡೋದಕ್ಕೆ ಯಾವ ಬ್ಯಾಂಕು ಬಿಸ್ನೆಸ್ ಲೋನ್ ಕೊಡ್ತಿಲ್ವಾ? ಬಿಸ್ನೆಸ್ ಲೋನ್ ಪಡ್ಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಯಾವ ರೀತಿ ಬಜರಂಗ ದಳ ಮತ್ತು ಇನ್ನಿತರ ಏನು ಸಂಸ್ಥೆಗಳಿದ್ದಾವೆ, ಆ ಸಂಸ್ಥೆಗಳು ಮಾಡೋ ಕೆಲಸನೂ ಇದೆ. ಅವ್ರನ್ನೂ ಬ್ಯಾನ್ ಮಾಡಿ, ಇವ್ರನ್ನೂ ಬ್ಯಾನ್ ಮಾಡಿ, ಅವಾಗ ಶಾಂತಿ ನೆಲೆಸ್ತದೆ. ಈಗ ಶ್ರೀರಾಮ್ ಸೇನೆ ಮುತಾಲಿಕ್ ಅವ್ರು ಮಾಡೋದು ಕೆಲಸನೂ ಅದೇ ಇದೆ, ಅದನ್ನು ಬ್ಯಾನ್ ಮಾಡಬೇಕು. ಹೇಳಿದಲ್ಲ, ಬಜರಂಗ ದಳ, ಶ್ರೀರಾಮ್ ಸೇನೆ, ಯಾರ್ಯಾರು ಪಿಎಫ್ಐ, ಎಸ್ಡಿಪಿಐ ಯಾರೇ ಇರಲಿ, ಇನ್ನು ಯಾರೇ ಇರಲಿ, ಯಾರು ಈ ಕೋಮ ಭಾವನೆಗಳನ್ನ ಬೆಳೆಸಿ ಜನರಿಗೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಸ್ವತಃ ಪ್ರಮೋದ್ ಮುತಾಲಿಕ್ ಅವರು, ಶ್ರೀರಾಮ ಸೇನೆಯ ಸಂಸ್ಥಾಪಕರು, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೇಶ ವಿರೋಧಿ ಮತ್ತು ದ್ವೇಷ ಬಿತ್ತುವವರ ವಿರುದ್ಧ ಕ್ರಮ ಆಗಬೇಕು. ಓಕೆ, ಆ ಸಾಲಲ್ಲಿ ನಿಮ್ ಸಂಘಟನೆಯನ್ನು ಸೇರಿಸ್ಬಿಟ್ರಲ್ಲ ಸರ್ ಇವರು? ನನಗೆ ಅವರು ಬಗ್ಗೆ ಅಜ್ಞಾನದ ವ್ಯಕ್ತಪಡಿಸಿದಾರ ಅವ್ರು. ಯಾಕಂದ್ರೆ ಬೌದ್ಧಿಕ ದಿವಾಳಿತನ ಇದು. ಯಾವ ಸಂಘಟನೆ ದೇಶಭಕ್ತಿಯನ್ನ, ಯಾವ ಸಂಘಟನೆ ದೇಶದ ಹಿತದೃಷ್ಟಿಯಿಂದ ಜಾತಿ ಮತ ಎಲ್ಲ ಭೇದ ಇಲ್ಲದೆ ನಾವೆಲ್ಲ ಒಗ್ಗಟ್ಟಾಗಬೇಕು ಅನ್ನುವಂಥ ಒಂದು ಸಂಘಟನೆ ಮೇಲೆ ಇವತ್ತು ಕಂಪೇರ್ ಮಾಡ್ತಾರೆ ಎಸ್ಡಿಪಿಐ ಪಿಎಫ್ಐ ಜೊತೆಗೆ ಅಂದ್ರೆ ಮೂರ್ಖತನದ ಹೇಳಿಕೆ ಇದು. ಒಂದೇ ಒಂದು ದೇಶದ್ರೋಹಿ ಚಟುವಟಿಕೆ ಇರಬಹುದು, ಕೊಲೆ ಘಟನೆಗಳಿರಬಹುದು, ಅಥವಾ ಗಲಭೆಗಳ ಘಟನೆ ಸಂಬಂಧಪಟ್ಟಾಗೆ ಅವರು ದಾಖಲೆಯನ್ನು ತೋರಿಸ್ಲಿ. ಬಜರಂಗ ದಳ, ನಾವು ಶ್ರೀರಾಮ್ ಸೇನೆ ಸಂಘಟನೆಯವರು ಇಲ್ಲಿವರೆಗೆ ಅಂತ ಚಟುವಟಿಕೆ ಎಂದೂ ಯಾವತ್ತಿಗೂ ಮಾಡೋದಿಲ್ಲ. ಅವರೇ, ನನ್ಗೊಂದು ಪ್ರಶ್ನೆ ಇದೆ. ಓಕೆ, ಈಗ ಈ ಕಾಂಗ್ರೆಸ್ ನಾಯಕರು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ, ಶ್ರೀರಾಮ ಸೇನೆಯವ್ರನ್ನು ಕೂಡ ನಿಮ್ಮನ್ನು ಸೇರಿಸ್ಕೊಳ್ತಾ ಇದ್ದಾರೆ. ಮತ್ತೆ ಇನ್ನೊಂದ್ ಕಡೆ ಈ ಬಿಜೆಪಿ ಸರ್ಕಾರ ಇದೆ, ನಿಮ್ಮನ್ನು ಎಷ್ಟೋ ಕಡೆ ಆ ಜಿಲ್ಲಾಧಿಕಾರಿಗಳ ಮುಖಾಂತರ ಒಳಗೂ ಎಂಟ್ರಿ ಕೊಡೋದಿಲ್ಲ. ಯಾವತ್ತಾದ್ರೂ ಬೇಜಾರಾಗಿದ್ದಿದೆಯಾ? ನಮ್ಮ ಸರ್ಕಾರ, ಹಿಂದೂ ಪರವಾಗಿ ಇರುವಂತ ಸರ್ಕಾರಗಳು ಕೂಡ ನಮ್ಮನ್ನು ಈ ರೀತಿಯಾಗೆಲ್ಲ ದೂರ ಇಡುವಂತ ಕೆಲಸ ಮಾಡ್ತಾರಲ್ಲ ಅಂತ? ಅಲ್ಲ, ಬೇಜಾರಾಗೇ ಆಗತ್ತೆ. ಈಗ ಕಾಂಗ್ರೆಸ್ನವರು ಪ್ರಾರಂಭ ಮಾಡಿದಂತ ಈ ಬ್ಯಾನ್ ಪ್ರಕ್ರಿಯೆ ಇದು, ನಿರ್ಬಂಧನೆ ಮಾಡುವಂತಹದ್ದು ಅವರು ಮಾಡಿದ್ದು. ಇವರು ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಅಂತಂದ್ರೆ ಸಹಜವಾಗಿ ಬೇಜಾರಾಗತ್ತೆ. ನಾವು ಮಾಡ್ತಾ ಇರುವಂತ ಕೆಲಸ ಇವತ್ತು ಹಿಂದೂ ಜಾಗರಣ ವೇದಿಕೆ, ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ ಈ ಸಂಘಟನೆ ಏನ್ ಮಾಡ್ತಾ ಇದೆ ಅದನ್ನೇ ನಾವು ಶ್ರೀರಾಮ್ ಸೇನೆ ಸಂಘಟನೆಯವ್ರು ಮಾಡ್ತಾರೆ. ಶ್ರೀರಾಮ್ ಸೇನೆ ಸಂಘಟನೆ ಮೇಲೆ ಯಾಕೆ ಇವ್ರದ್ದು ಕಣ್ಣು? ಇದನ್ನ ಶ್ರೀರಾಮ್ ಸೇನೆ ಸಂಘಟನೆ ನಾಯಕರನ್ನೇ ತಡೆಯುವಂತ ಪ್ರಕ್ರಿಯೆ ಯಾಕೆ? ಇವರು ಬಜರಂಗ ದಳದ ಕಾರ್ಯಕರ್ತರನ್ನ, ನಾಯಕರನ್ನ, ವಿಶ್ವ ಹಿಂದೂ ಪರಿಷತ್ ನಾಯಕರನ್ನ ಅಥವಾ ಹಿಂದೂ ಜಾಗರಣ ವೇದಿಕೆ ನಾಯಕರನ್ನ ತಡೆಯೋಲ್ಲ ಇವರು. ಅಂದ್ರೆ ಹೇಗೆ ನಮ್ಮ ಹಿಂದೂ ಸಂಘಟನೆಗಳನ್ನೇ ಡಿವೈಡ್ ಮಾಡುವಂತ, ತಡೆಯುವಂತ ಪ್ರಕ್ರಿಯೆ ಒಂಥರ ನಿರ್ಲಜ್ಜತನದಿಂದ ಬಿಜೆಪಿ ಅವ್ರು ಮಾಡ್ತಾ ಇದ್ದಾರೆ. ಇದು ಅವ್ರಿಗೆ ಮುಳ್ಳಾಗ್ತಾ ಇದೆ. ಅವ್ರಿಗೆ ಇಡೀ ಹಿಂದೂ ಸಮಾಜ ಚೀತು ಅಂತ ಇದೆ. ಇವರು ಮುತಾಲಿಕರನ್ನು ತಡೆಯುವಂತದ್ದು ಮಾಡ್ತಾ ಇರುವಂತ ತಪ್ಪು ಅನ್ನುವಂಥದ್ದು. ಈಗ ಪ್ರವೀಣ್ ನೆಟ್ಟಾರ್ ಸಮಯದಲ್ಲಿ ಯುಟಿ ಖಾದರ್ ಹೋಗಿ ಬಂದ್ರಲ್ಲಿ, ಸಿಎಂ ಇಬ್ರಾಹಿಂ ಹೋಗಿ ಬಂದ್ರು, ಆದ್ರೆ ಮುತಾಲಿಕ್ ಹೋಗಂಗಿಲ್ಲ. ಎಂತ ಮೂರ್ಖತನದ ಅವರು ತಗೊಂಡಂತ ನಿರ್ಣಯ ಇದು. ಈಗ ಕ್ರೆಡಿಟ್ಸ್ ಹೋಗ್ಬಿಡುತ್ತೆ ಅನ್ನುವಂತ ಲೆಕ್ಕಾಚಾರ ಇರ್ಬೇಕೇನ? ಯಾಕೆ ಅಂತ ಈಗಲೂ ಕೂಡ ಕೆಲವು ಬಿಜೆಪಿ ಅವ್ರಿಗೂ ಕೂಡ ಗೊಂದಲ ಇದೆ. ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ.